ಅಬ್ರಾಮನು he was focused. ಅವನು ದೇವರ ಶಬ್ದ ಕೇಳಿದವನು. ಇದರ ಒಳಗಡೆ ದೇವರ ಶಬ್ದ ಕೇಳಿ ಬಂದ್ರೆ ಯಾರೆಲ್ಲ ನಿಂತರು ನೀನ್ ನಿಲ್ಲಲ್ಲ. ಎಷ್ಟೊಂದು ಹೋರಾಟ, ಎಲ್ಲೂ ಲೈಫ್ ಸೆಟ್ಲ್ ಮಾಡ್ಲಿಲ್ಲ. ಹೋಗಿದ ಕಡೆ ಎಲ್ಲ ಗೂಡಾರ ಹೊಡೆದ, ಯಜ್ಞವೇದಿ ಕಟ್ಟದ, ಗೂಡಾರ ಹೊಡೆದ, ಯಜ್ಞವೇದಿ ಕಟ್ಟದ. ಅಬ್ರಾಮನ ಎಲ್ಲಿ ನೋಟ ಇಟ್ಟಿದ್ದ? ಶಾಶ್ವತವಾದ ಪಟ್ಟಣ. ಹಲ್ಲೆಲೂಯಾ. ಅಲ್ಲಿ ಸೂರ್ಯನಿಲ್ಲ, ಚಂದ್ರನಿಲ್ಲ, ಅಲ್ಲಿ ನಕ್ಷತ್ರ ಇಲ್ಲ, ಅಲ್ಲಿ ಗ್ರಹಗಳಿಲ್ಲ, ಅಲ್ಲಿ ಕಣ್ಣು ನೀರಿಲ್ಲ, ಅಲ್ಲಿ ದುಃಖ ಇಲ್ಲ, ಅಲ್ಲಿ ಶಾಪ ಇಲ್ಲ, ಮೊರೆ ಇಲ್ಲ, ಕರೆ ಇಲ್ಲ. ಅಂತ ಶಾಶ್ವತವಾದ ಪಟ್ಟಣ ನನಗೋಸ್ಕರ ನಿನಗೋಸ್ಕರ ದೇವರು ಸಿದ್ಧ ಮಾಡ್ತಾ ಇದ್ದಾನೆ. ಪ್ರತಿಯೊಂದು ವಿಶ್ವಾಸಿಯ ನೋಟ ಅಲ್ಲಾಗಿರ್ಬೇಕು. ವಿಶ್ವಾಸಿಗಳು ಏನಕ್ಕೆ ಬಂದಿದ್ದು? ಸುಮ್ಗೆ ಬಂದ್ವಾ? ಬಿರುದು ಪಡಿಬೇಕು. ಬಲ ನಂಬಿಗಸ್ತನಾದ ನನ್ನ ದಾಸನೇ, ಯಜಮಾನನ ಸೌಭಾಗ್ಯದಲ್ಲಿ ಸೇರು ಅಂತ ಹೇಳಬೇಕು. ಅದುವರೆಗೂ ನಿನ್ನ ಓಟ ನಿಲ್ಲಿಸಬೇಡ. ಆಮೇಲೆ ಅಬ್ರಾಮನು ಕಲ್ದಿಯರ್ ಊರ್ ಎಂಬ ಪಟ್ಟಣದಲ್ಲಿ, ಮೆಸೊಪೊಟೇಮಿಯಾ ಎನ್ನುವಂಥ ಸ್ಥಳ, ಅದು ಈಗ ಸದರ್ನ್ ಇರಾಕಿನ ದಕ್ಷಿಣ ಭಾಗ. ಅಲ್ಲಿಂದ ಅಬ್ರಾಮನು ಎಲ್ಲಿ ಹುಟ್ಟಿದ್ದು? ಕಲ್ದಿಯರ ಊರ್ ಎಂಬ ಸ್ಥಳ. ಅಲ್ಲಿಂದ ದೇವರು ಅಬ್ರಾಮನನ್ನ ಕರೆದನು. ಏನಂತ ಕರೀತಾನೆ? ನಾನು ತೋರಿಸುವ ದೇಶಕ್ಕೆ ನೀನು ಹೊರಟು ಹೋಗು. ದೇಶಕ್ಕೆ ಹೊರಟು ಹೋಗು. ಆ ದೇಶದಲ್ಲಿ ಏನು ಹೊಂದ್ಕೊಳ್ಬೇಕು ಅದಕ್ಕೆ ದೇವರು ಅವನನ್ನು ಪ್ರಿಪೇರ್ ಮಾಡಿ ಕಳಿಸ್ತಾ ಇದ್ದಾನೆ. ಅದರ ಮಧ್ಯದಲ್ಲಿ ಯಾತ್ರೆಯಲ್ಲಿ ಏನೇನು ಪ್ರಾಬ್ಲಮ್ ಬರುತ್ತೆ ಅಂತ ದೇವರು ಹೇಳಿದ್ರ? ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಕ್ರಿಸ್ತಿಯ ಜೀವಿತ ಓಡ್ತಾ ಇದ್ದೀವಿ. ಓಡುವಾಗ ದೇವರು ನಿನಗೊಂದು ಆಲೋಚನೆ ಕೊಟ್ಟಿದ್ದಾನೆ. ಅದನ್ನು ಹಿಡ್ಕೊಂಡು ನೀನು ಓಡ್ತಾ ಇದೀಯ. ಓಡುವಾಗ ಇದರ ಮಧ್ಯದಲ್ಲಿ ಎಲ್ಲೆಲ್ಲಿ ಏನೇನು ಹೋರಾಟ ಬರುತ್ತೆ ಅಂತ ದೇವರು ಹೇಳಲಿಲ್ಲ. ದೇವರು ಹೇಳಿದನು 12ನೇ ಅಧ್ಯಾಯ 1ನೇ ವಾಕ್ಯ, ಆದಿಕಾಂಡ 12:1. ಯೆಹೋವನ ಅಬ್ರಾಮನಿಗೆ, ನೀನು ಸ್ವದೇಶವನ್ನ, ಬಂಧು ಬಳಗವನ್ನ, ತಂದೆಯ ಮನೆಯನ್ನ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ಆಮೇಲೆ ಯಾವ ದೇಶ ಅಂತ ಹೇಳಿದ್ರ? ನಾನು ತೋರಿಸುವ ರೂಟ್ ಮ್ಯಾಪ್ ಕೊಟ್ರ? ಪ್ರಾಬ್ಲಮ್ ಹೇಳಿದ್ರ? ಹೋರಾಟ ಹೇಳಿದ್ರ? ನೋಡ್ರಿ, ಈ ಅಬ್ರಾಮನು ಏನು ಕಲ್ದಿಯರ ಊರಿಂದ ಅವನು ಯಾತ್ರೆ ಮಾಡ್ತಾ ಇದ್ದಾನೆ. ಯಾತ್ರೆ ಮಾಡುವಾಗ ದಾರಿಯಲ್ಲಿ ಅವನ ಹೆಂಡತಿ ತೀರೋಗ್ತಾಳೆ, ಮಾರ್ಗ ಮಧ್ಯದಲ್ಲಿ ತೀರೋಗ್ತಾಳೆ. ಹಾವು, ಚೇಳು, ಮರುಭೂಮಿ, ಉಷ್ಣಗಾಳಿ, ಶೀತಗಾಳಿ, ಎಷ್ಟೊಂದು ಹೋರಾಟ. ಎಲ್ಲೂ ಲೈಫ್ ಸೆಟ್ಲ್ ಮಾಡಲಿಲ್ಲ. ಹೋಗಿದ ಕಡೆ ಎಲ್ಲ ಗೂಡಾರ ಹೊಡೆದ, ಯಜ್ಞವೇದಿ ಕಟ್ಟದ, ಗೂಡಾರ ಹೊಡೆದ, ಯಜ್ಞವೇದಿ ಕಟ್ಟದ. ಇದು ನೋಡ್ತಿದ್ದ ಲೋಟನ್ ತಲೆ ಕಟ್ಟೋಯ್ತು. ಇವನು ಎಲ್ಲೂ ಸೆಟ್ಲ್ ಆಗಲ್ಲ, ನಾನಾದರೂ ಸೆಟ್ಲ್ ಆಗ್ಬಿಡ್ತೀನಿ ಅಂದ್ಬಿಟ್ಟು ಅವನು ಹೇಳ್ದ, ನೀನು ಹೆಂಗಾದ್ರೂ ಹೋಗಿ, ನಾನು ಬರಲ್ಲ ಅಂದ. ಅಬ್ರಾಮನು he was focused. ಅವನು ದೇವರ ಶಬ್ದ ಕೇಳಿದವನು. ಇದರ ಒಳಗಡೆ ದೇವರ ಶಬ್ದ ಕೇಳಿ ಬಂದ್ರೆ ಯಾರೆಲ್ಲ ನಿಂತರು ನೀನ್ ನಿಲ್ಲಲ್ಲ. ಯಾರೆಲ್ಲ ಸೆಟ್ಲ್ ಆಗಕ್ ನೋಡಿದ್ರು ನೀನ್ ಸೆಟ್ಲ್ ಆಗೋದಲ್ಲ, ನಿನ್ ದೇವರ ಶಬ್ದಕ್ಕೆ ನೀನು ವಿಧಿಯನಾಗ್ತೀಯ. ಅವನು ಹೇಳಿದನು, ಹೊರಟು ಹೋಗೋ, ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗೋ. ಅಬ್ರಾಮನಿಗೆ ಗೊತ್ತು, ನನ್ನ ಕರೆ ಇಲ್ಲೆಲ್ಲೂ ನಿಲ್ಲೋದಲ್ಲ, ದೇವರು ತೋರಿಸ್ಲಿಕ್ಕಿರುವ ದೇಶಕ್ಕೆ, ಆ ದೇಶವನ್ನ ಸ್ವಾಧೀನ ಮಾಡೋದಿಕ್ಕೆ. ಅಪೊಸ್ತಲನಾದ ಪೌಲನ ಭಾಷೆಯಲ್ಲಿ ಹೇಳಿದ್ರೆ, ಯೇಸು ಕ್ರಿಸ್ತನು ನನ್ನನ್ನು ಯಾವುದಕ್ಕೋಸ್ಕರ ಹಿಡಿದನೋ
ಅದು ನನಗೂ ಹಿಡಿಯಕ್ಕೆ ಸಾಧ್ಯವೋ ಎಂದು ಓಡ್ತಾ ಇದ್ದೇನೆ. ಅಬ್ರಾಮನನ್ನ ದೇವರು ಏನಕ್ಕೆ ಹಿಡಿದನು? ಅದು ಅಬ್ರಾಮನ ಹಿಡಿಯೋದಕ್ಕೆ ಅಬ್ರಾಮನ್ ಓಡ್ತಾ ಇದ್ದಾನೆ. ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ಇದರ ಒಳಗಡೆ ನಿನ್ನ ಕುಟುಂಬವನ್ನು ಕರೆದನು, ನಿನ್ನನ್ನು ಕರೆದನು. ಅನೇಕರ ಮಧ್ಯದಲ್ಲಿ, ನಿಮ್ಮ ಕುಟುಂಬದ ಮಧ್ಯದಲ್ಲಿ, ನಿಮ್ಮ ಸಂಬಂಧಿಕರ ಮಧ್ಯದಲ್ಲಿ, ಈ ಪಟ್ಟಣದಲ್ಲಿ ನಿಮಗಿಂತ ಜಾಣರು, ಹಣವಂತರು, ಸ್ಥಿತಿವಂತರು, ಜ್ಞಾನಿಗಳು ಅನೇಕರು ಇರುವಾಗ ಅವರಿಗೆ ಸಿಗದೇ ಇರುವ ಪದವಿ ದೇವರು ನಿಮಗೆ ಕೊಟ್ಟು ಕರೆದನು. ಯಾಕೆ ಕರೆದನು? Why he called you? There is a purpose. ಆಮೇಲೆ ಪಕ್ಕದಲ್ಲಿರೋರು ಕೇಳ್ರಿ, ಸುಮ್ಮನೆ ಬಂದ್ರ ನಿಜವಾಗ್ಲೂ ಬಂದ್ರ? ಕೇಳಿದ್ರ? ಸುಮ್ಗೆ ಬಂದ್ರ? ನಿಜವಾಗ್ಲೂ ದೇವ್ರ ಶಬ್ದ ಕೇಳಿ ಬಂದ್ರ? ಕೆಲವರೆಲ್ಲ ಸೇವೆಗೆ ಬರ್ತಾರೆ, ಸೇವೆಗೆ ಬರ್ತಾರೆ. ದಾಸನು ನಾ ದೇವ, ದಾಸನು ನಾ ದೇವ. ಇದು ಯಾರು ಕೇಳ್ತಿದ್ದಂಗೆ ಒಳ್ಳೆ ಸೇವಕನ ಸಿಕ್ಕಿದಾರಪ್ಪ ಅನ್ಕೋಬೇಕು. ಸ್ತೋತ್ರ. 2 ದಿನ ಬಂದ ತಕ್ಷಣ ಪ್ರಸಂಗ ಕೊಡಬೇಕು, ಅವನ್ನ ಹೆಸರು ಹೈಲೈಟ್ ಮಾಡಬೇಕು. ಮಾಡಲಿಲ್ವ? 3ನೇ ದಿನಕ್ಕೆ ನಂಗೆ ಸೇವೆ ಇತ್ತು, ಸೇವೆ ಕೊಡಲಿಲ್ಲ, ಅದಕ್ಕೆ ನಾನು ಬೇರೆ ಚರ್ಚ್ ಹುಡ್ಕೊಂಡು ಹೋಗ್ತೀನಿ. ದಡ್ಡ, ನಿನ್ಗೆ ಯಾರು ಸೇವೆ ಇದೆ ಅಂದರು? ನಿಂಗೆ ಸೇವೆನೇ ಇಲ್ಲ, ಹೋಗು. ಸೇವೆ ಇರುವವನು ಕಷ್ಟ, ಪ್ರತಿಕೂಲ, ರೋಗ, ನಿಂದೆ, ಅವಮಾನ, ಅಪೊಸ್ತಲನಾದ ಪೌಲನ ಭಾಷೆಯಲ್ಲಿ ಹೇಳಿದ್ರೆ ಅನ್ನ ಇಲ್ಲದೆ ಇರುವುದು, ವಸ್ತ್ರ ಇಲ್ಲದೆ ಇರುವುದು, ಸ್ವಂತ ಜನರಿಂದ ವಿರೋಧ, ಲೋಕದವರಿಂದ ವಿರೋಧ, ಚಡಿಯೇಟು, ಸೆರೆಮನೆ ವಾಸ, ಎಷ್ಟೊಂದು ಕಷ್ಟಗಳು. ಇದೆಲ್ಲದರ ನಂತರ ಪೌಲನು ಹೇಳ್ತಾನೆ, ಇವು ಯಾವುದರಿಂದಲೂ ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸಕ್ಕಾಗೋದಿಲ್ಲ. ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸಕ್ಕಾಗಲ್ಲ. ಕಾರಣ ಕರೆದವನು ನಂಬಿಗಸ್ತನು, ಕೊಡೆಯವರೆಗೂ ಕಾಯೋದಕ್ಕೆ ಅವನು ಶಕ್ತನಾಗಿರೋದ್ರಿಂದ. Come on, somebody shout hallelujah. ಆಮೆನ್. ಹೇಳೋದು ಅರ್ಥ ಆಗ್ತಾ ಇದೆಯಾ ನಿಮಗೆ? ಅದಕ್ಕೆ ನಾವು ಓಡ್ತಾ ಇರಬೇಕು. ನಿಮ್ಮನ್ನು ಸ್ಲೋ ಡೌನ್ ಮಾಡುವ, ನಿಮ್ಮ ಯಾತ್ರೆಯನ್ನು ಮೊಟಕುಗೊಳಿಸುವ, ಡಿಸ್ಟ್ರಾಕ್ಟ್ ಮಾಡುವ, ಡೈವರ್ಟ್ ಮಾಡುವ ಅನೇಕರು ಬರ್ತಾರೆ. ಅನೇಕ ಸಂಗತಿಗಳು ಬರುತ್ತೆ, ಅನೇಕ ವ್ಯಕ್ತಿಗಳು ನಿನಗೆ ವಿರುದ್ಧವಾಗಿ ಎದ್ದೇಳ್ತಾರೆ. ಡೋಂಟ್ ಕೇರ್, ಜಸ್ಟ್ ಫೋಕಸ್ ಆನ್ ಗಾಡ್. ದೇವರಲ್ಲಿ ದೃಷ್ಟಿ ಇಟ್ಟು ನಿನಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತತೆಯಿಂದ ಓಡ್ತಾ ಇರು, ಓಡ್ತಾ ಇರು. ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಪಕ್ಕದಲ್ಲಿರೋರಿಗೆ ಕೈ ಕೊಟ್ಟಿರ್ರಿ, ಓಡ್ತಾ ಇರು. ಅಬ್ರಾಮನು ಓಡ್ತಾನೇ ಇದ್ದ, ಓಡ್ತಾನೇ ಇದ್ದ. ಇಬ್ರಿಯರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ ಹೀಬ್ರೂ ಚಾಪ್ಟರ್ 11, ಬುಕ್ ಆಫ್ ಹೀಬ್ರೂ ಚಾಪ್ಟರ್ 11 ವರ್ಸ್ 8 to 10, 8ರಿಂದ 10. ಅಬ್ರಾಮನ ಜೀವಿತದಲ್ಲಿ ದೇವರು ಕರೆದು ಬೇರ್ಪಡಿಸಿದನು. ಏತಕ್ಕೋಸ್ಕರ? ಅದೇ ರೀತಿಯಾಗಿ ದೇವರು ನನ್ನನ್ನು, ನಿಮ್ಮನ್ನು ಕರೆದು ಬೇರ್ಪಡಿಸಿದ್ದಾನೆ. ನಾವು ಸಹ ಸ್ವಾಧೀನ ಮಾಡಿಕೊಳ್ಳೋದಕ್ಕೆ. ಏನು ಸ್ವಾಧೀನ ಮಾಡಿಕೊಳ್ಬೇಕು ನೋಡ್ರಿ? 8ನೇ ವಾಕ್ಯ, ನಂಬಿಕೆಯಿಂದಲೇ ಅಬ್ರಾಮನ ಕರೆಯಲ್ಪಟ್ಟ ಕೂಡಲೇ ಕರೆದ ಆತನ ಮಾತು ಕೇಳಿ. ಯಾರ ಮಾತು ಕೇಳಿ? ಪಕ್ಕದಲ್ಲಿ ಇರೋರು ಕೈ ಕೊಟ್ಟು ಅವ್ರು ಇವ್ರ ಮಾತು ಕೇಳಕ್ಕೆ ಹೋಗಬೇಡ ಅಂತೇಳಿ. ಪ್ರಾಬ್ಲಮ್ ಎಲ್ಲಿ? ತೀಟೆ ಕಿವಿ ರೀ. ಗಂಗಮ್ಮವ್ರೇ, ನಿಮ್ಗೆ ಗೊತ್ತಾ ಆ ಸುಬ್ಬಕ್ಕನ ಕತೆ? ಹೌದೇನ್ರಿ? ಹುಷಾರು. ಅವ್ರು ಇವ್ರ ಮಾತು ಯಾಕೆ ಕೇಳ್ತೀಯ? ಅದು ಕೆಲವರು ಇನ್ನೂ ಡೈಲಾಗ್ ಹೊಡಿತಾರೆ. ಯಾರೋ ಒಂದು ಸಿಸ್ಟ್ರು ಏನೋ ಒಂದು ಮಾತು ಹೇಳಿರ್ತಾರೆ, ಈ ಸಿಸ್ಟ್ರು ಚರ್ಚೆ ಬಿಟ್ಬಿಡೋದು. ನಾವು ಫೋನ್ ಮಾಡಿ, ಏನು ಸಿಸ್ಟರ್ ಏನಾಯಿತು, ಯಾಕೆ ಕಾಣ್ತಾ ಇಲ್ವಲ್ಲ ಅಂದರೆ, ಅದು ಚರ್ಚಲ್ಲೆಲ್ಲರೂ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ಎಲ್ಲರೂ ನಾನು ಮಾತಾಡಿಲ್ಲ, ನಾನು ಚರ್ಚ್ ಪಾಸ್ಟ್ರು, ನೀವು ಬಿಟ್ಟು
ನಮ್ಮ ಹೆಂಡತಿ ಮಾತಾಡಿಲ್ಲ, ಅವ್ರು ಬಿಟ್ಟು ಕೇಳ್ಕೊಂಬನ್ನಿ, ಅವ್ರು ಬಿಟ್ಟು ಕಡೆಗೆ ಬಿಟ್ಟು ಇವರೇ ಚರ್ಚ್ ಬಿಟ್ರು. ಯಾರು ಬಿಟ್ರು? ಯಾರೋ ಒಬ್ರು ಹುಳ ಬಿಟ್ರು ಇವ್ರ ತಲೆಗೆ. ಇವ್ರ ಮತ್ತೆ ಯಾಕ್ರಿ ಕೇಳಕ್ ಹೋಗ್ತೀರಿ? ಕರೆದವನ ಮಾತು ಕೇಳಿ. ಕಮಾನ್, ಕರೆದವನ ಮಾತು ಕೇಳಿ. ಯಾರನ್ನ ದೃಷ್ಟಿಸಿ ಓಡ್ತಾ ಇದ್ದೀರಾ? ಕರೆದವನನ್ನು ನೋಡ್ಕೊಂಡು ಓಡ್ತಾ ಇದ್ದೀರಾ. ಹಲ್ಲೆಲೂಯಾ. ಆಮೆನ್. ಪಕ್ಕದಲ್ಲಿರೋ ಕೊಟ್ಟು ಹೇಳ್ರಿ, ಪಾಸ್ಟರ್ ಹೇಳೋದು ಅರ್ಥ ಆಗ್ತಿದ್ಯಾ ಕೇಳಿ. ಪಾಸ್ಟರ್ ಇಲ್ಲಿ ಗಂಟ್ಲು ಕಿರ್ಚ್ಕೊಂಡು ಇಷ್ಟು ಹೇಳಿರ್ತೀವಿ, ಕೇಳಲ್ಲ. ಯಾರೋ ನ್ಯೂಸ್ ರೀಡರ್ ಹೇಳಿದ್ರಂತೆ, ಅದನ್ನು ಕೇಳ್ಬಿಟ್ರು. ಏನು ಹೇಳಿದ್ರು? ಲೋಕದಲ್ಲಿ ಪ್ರಳಯ, ಇನ್ನು ಜೀವನದಲ್ಲಿ ಹೆಚ್ಚು ದಿನ ಬದುಕಲ್ಲ, ಸಾಯೋದಕ್ಕೆ ರೆಡಿಯಾಗಿ. ಇವ್ರು ಕೇಳ್ಬಿಟ್ಟು ಅವತ್ತಿಂದ ಸಾಯೋಕ್ಕೆ ರೆಡಿ ಆಗ್ತಿದ್ದಾರೆ. ಸ್ತೋತ್ರ. ಇಲ್ಲಿ ನಾವು ನಿತ್ಯ ಜೀವನದ ಬಗ್ಗೆ ಮಾತಾಡ್ತಾ ಇದ್ವಿ. ಸ್ತೋತ್ರ. ಇದು ಕೇಳಲ್ಲ. ಪಕ್ಕದಲ್ಲಿರೋರು ಕೈ ಕೊಟ್ಟಿಲ್ಲ, ಬೇಡದಿರೋದು ಕೇಳಕ್ಕೆ ಹೋಗ್ಬೇಡ ಅಂತ. ಅರ್ಥ ಆಗ್ತಿದ್ದೀರೇನ್ರಿ? ಅರ್ಥ ಆಗ್ತಿದೆಯಾ? ದೇವರ ವಾಕ್ಯ ಏನು ಹೇಳ್ತಾ ಇದೆ? ನಂಬಿಕೆಯಲ್ಲಿ ಅಬ್ರಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನ ಕೇಳಿ. ಯಾರ ಮಾತು ಕೇಳಿದಿರೋ? ನಿಮ್ಮನ್ನು ಕರೆದವ್ರು ಯಾರು? ನಿಮ್ಮನ್ನು ಕರೆದವ್ರು ಯಾರು? ಆ ಗಟ್ಟಿ ನಿರ್ಧಾರ ಉಳ್ಳವ್ರು ಮಾತ್ರ ಹೇಳ್ರಿ, ನನ್ನನ್ನು ಕರೆದಿದ್ದು ದೇವರು. ನಾನು ಕರೆದ್ನೇನು? ನಾನು ಹೇಳೋದ್ರ ಕಡೆಗೆ ಹೇಳೋ ಒಂದು ಮಾತಿದೆ, ಸಮಾಧಾನವಾಗಿ ಹೋಗಿ ಬನ್ನಿ ಅಂತ ಅಲ್ವಾ? ದೇವರು ಹೇಳಿದ್ರು, ಸಮಸ್ತ ಭೂನಿವಾಸಿಗಳೇ ಬನ್ರಿ ಅಂತ. ನಾನು ಹೇಳಿದೆ ಸಮಾಧಾನವಾಗಿ ಹೋಗಿ ಬನ್ನಿ ಅಂತ. ಕರೆದವನು ಯಾರು? ದೇವರನ್ನ ದೃಢ ನಿಶ್ಚಯ ಇರ್ಬೇಕ್ರಿ. ನಾನು ಸಭೆ ನೋಡಿ ಹೋಗ್ಲಿಲ್ಲ, ಮನುಷ್ಯರನ್ನ ನೋಡಿ ಹೋಗ್ಲಿಲ್ಲ, ಪಾಸ್ಟರ್ ನೋಡಿ ಹೋಗ್ಲಿಲ್ಲ, ಪಾಸ್ಟರ್ ವೇಷ ನೋಡಿ ಹೋಗ್ಲಿಲ್ಲ, ಪಾಸ್ಟರ್ ಪ್ರಸಂಗ ನೋಡಿ ಹೋಗ್ಲಿಲ್ಲ. ನನ್ನನ್ನು ಕರೆದವನೊಬ್ಬನಿದ್ದಾನೆ, ಅವನು ಪರಲೋಕದಲ್ಲಿ ಸಿಂಹಾಸನ ರೂಢನಾಗಿದ್ದಾನೆ. ಕರೆದವನು ನಂಬಿಗಸ್ತನು. Hallelujah. One who called me, he is a faithful God. ಅವನು ನಂಬಿಗಸ್ತನಾದ ದೇವರು. ಗ್ಯಾರಂಟಿ ಇದೆಯಾ? ಹಾಗಾದ್ರೆ ಪಾಸ್ಟರ್ ಹಿಂಜರಿದು ಹೋಗ್ತಾರಲ್ಲ, ಅವರು ಲೋಟ್ ಅಂತಾರ. ಅವರು ಲೋಟ ಯಾರು? ಅಬ್ರಾಮನ ಸಹೋದರನ ಮಗ, ಹೌದಲ್ವಾ? ಇವನ ಕರೆದಿಲ್ಲ, ಇವನ ಜೊತೆಗೆ ಬಂದವನು. ಕರೆದವನು ದೇವರು, ಕರೆಯಲ್ಪಟ್ಟವನು ಅಬ್ರಾಮನು. ಜೊತೆಗೆ ಬಂದವನು ಯಾರು? ಅವನ ಲೋಟ ನೋಟ ಎರಡೂ ಸರಿ ಇಲ್ಲ. ಅವನು ಯಾವಾಗಲೂ ಅಡ್ಜಸ್ಟ್ಮೆಂಟ್, ಎಲ್ಲಾದರೂ ಸೆಟ್ಲ್ ಆಗಬೇಕು ಲೈಫ್. ಸ್ತೋತ್ರ. ಇಲ್ಲಿ ಇತ್ಕೊಂಡೇ ಯೋಚನೆ ಮಾಡೋದು. ಸ್ತೋತ್ರ. ಹೆಂಗೆ ಒಂದು ಗ್ರೂಪ್ ಆಗ್ಬಿಟ್ರೆ, ನಾವೇ ಒಂದು ಸಭೆ ಮಾಡ್ಕೊಂಬಿಟ್ರೆ, ಸ್ತೋತ್ರ, ನಿನಗೆ ಕರೆ ಇಲ್ಲ ಕಣ್ಲ, ಜೊತೆಗೆ ಬಂದಿದೀಯಾ, ಮರ್ಯಾದೆಗೆ ಇತ್ಕೋ. ಈಗ ನಿನ್ಗೆ ಹಸ್ರಾಗಿ ಕಾಣ್ಬೋದು, ಆಮೇಲೆ ಅದು ಸೋದಮ್ ಗೋಮೋರ್ ಆಗಿಬಿಡುತ್ತೆ. ಹುಷಾರು. ನಿನ್ನ ನೋಟ ಕರೆಕ್ಟಾಗಿರಲಿ. ನೋಟ ದರ್ಶನ. ನೋಟ ಏನು? ದರ್ಶನ ಕರೆಕ್ಟಾಗಿರಲಿ. ಮಧ್ಯದಲ್ಲಿ ಚೇಂಜ್ ಮಾಡಬೇಡ. ನಿನ್ನನ್ನು ಕರೆದನ ನಂಬಿಕೆಯಿಂದಲೇ ಅಬ್ರಾಮನ ದೇವರು ಕರೆದಾಗ ಕರೆಯಲ್ಪಟ್ಟವನು ನೋಡ್ಕೊಂಡು ದೇವ್ರೆ ಅವನ ಮಾತನ್ನು ಕೇಳಿ ಅವನೇನು ಮಾಡ್ದ? ಮಾತನ್ನು ಕೇಳಿ. ಅಬ್ರಾಮನ ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ. ಗಟ್ಟಿಯಾಗಿ ಹೇಳ್ರಿ, ಏನು ಮಾಡಬೇಕು? ದೇವ್ರ ಮಾತನ್ನು ಗಟ್ಟಿಯಾಗಿ ಹೇಳ್ರಿ, ಕೇಳಬೇಕು. ಕೇಳಿ. ನಂಬಿಕೆಯಿಂದಲೇ ಅಬ್ರಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನ ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ಬಾಧ್ಯವಾಗಿ ಹೊಂದಬೇಕಾದ ಸ್ಥಳಕ್ಕೆ ಹೊರಟು ಹೋದನು. Where God promised.
ಎಲ್ಲಿ ದೇವ್ರು ಹೇಳಿದನು ಆ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳ ಯಾವುದೆಂದು ತಿಳಿಯದೆ ನೋಡಿದ್ರ. ನಮಗಿವತ್ತು ಬಂದರೆ ಏನು ಪ್ರಶ್ನೆ ಕೇಳ್ತಾ ಗೊತ್ತಾ? ಎಲ್ಲಿ ಸೇವೆ? ಏನು ಕೊಡ್ತೀರಾ? ಗಾಡಿ ಕೊಡ್ತೀರಾ? ಮನೆ ಅಡ್ವಾನ್ಸು, ಬಾಡಿಗೆ, ಮಕ್ಕಳಿಗೆ ಎಜುಕೇಷನು? ಯಪ್ಪ, ಇದೆಲ್ಲ ಕೊಟ್ಟರೆ ನೀನು ಯಾವುದಾದ್ರೂ ಮಲ್ಟಿನ್ಯಾಷನಲ್ ಕಂಪ್ನಿಗೆ ಹೋಗ್ಬಿಡೋ ಮಾರಯ್ಯ. ದಯವಿಟ್ಟು ಸೇವೆಗೆ ಬರಬೇಡ ಕಣ. ನಮಗೆ ಆರಂಭದಲ್ಲಿ ನನ್ನ ಸ್ಯಾಲ್ರಿ, ನನಗೆ ಪಾಸ್ಟರ್ ಅನಿಸನ್ಗೆಲ್ಲ ಎಷ್ಟು ಗೊತ್ತಾ? 350 ರೂಪಾಯಿ. ಪೆಟ್ರೋಲಿಗೆ ಸೇವೆ. ವಾರದಲ್ಲಿ 7 ದಿನಾನು ಪ್ರಸಂಗ, ಬೆಳಗ್ಗೆ ರಾತ್ರಿ ಪ್ರಸಂಗ. ಕೂಟ ಕೂಟ ಕೂಟ. ಊಟ ಇದೆಯಾ ಇಲ್ವಾ ನೋಡೋದ. ಈಗ ಕೂಟ ಇಲ್ಲ ಆದ್ರೆ ಊಟಕ್ಕೆ ಮಾತ್ರ ಹಾಜರು. ನಮ್ಮ ಕಾಲದಲ್ಲಿ ನಾವು ಆಡ್ತಾ ಇದ್ವಿ, ಶಾಲೆಗೆ ಚಕ್ಕರ್, ಊಟಕ್ಕೆ ಹಾಜರ್. ಈಗ ಊಟ ಆಗೋಯ್ತು, ಊಟಕ್ಕೆ ಚಕ್ಕರ್, ಊಟಕ್ಕೆ ಹಾಜರ್. ದೇವಡ, ಕೆಲವ್ರು ಕುಂತಿರೋದು ನೋಡಿದ್ರೆ ಮಹಾ ಉಪದ್ರವದ ಕಾಲದಲ್ಲಿ ಕುಂತಂಗೆ ಕೂತಿದ್ದೀರಲ್ರಿ. ಪಾಸ್ಟರ್ ನನ್ನ ಹಾಕೊಂಡು ಚುಚ್ತಾ ಇದ್ದಾರೆ. ನಿಜವಾಗ್ಲೂ ನಿಮ್ಮನ್ನೇ ಚುಚ್ಚುತ್ತಾ ಇರೋದು, ನೋ ಡೌಟ್. ಆಮೇಲೆ ದೇವರು ಕರೆದಾಗ ಅವನಿಗೆ ನ್ಯಾವಿಗೇಷನ್ ಕೊಡಲಿಲ್ಲ, ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ. ಸಿಂಪ್ಲಿ ಈ ಹರ್ಡ್ ದ ವಾಯ್ಸ್ ಆಫ್ ಗಾಡ್. ದೇವರ ಶಬ್ದ ಕೇಳ್ದ, ಹೊರಟ. ಹೆಂಡತಿ ಕೇಳಲು, ಸಾರಾ ಕೇಳಲು, ರೀ ಏನ್ರಿ ಎಲ್ಲಿಗೆ? ಬಾಯಿ ಮುಚ್ಕೊಂಡು ಬಾ ಅಷ್ಟೇ. ಸ್ತೋತ್ರ. ವೆಲ್ ಟ್ರೈನ್ಡ್ 318 ಸೈನಿಕರು ಇದ್ರು ಅವ್ರ ಮನೆಯಲ್ಲಿ. ದಾಸಿಯರು, ಕುರಿ, ದನ, ಒಂಟೆ, ಕತ್ತೆ, ಮೃಗ ಸಂಪತ್ತಿನಿಂದ ಐಶ್ವರ್ಯವಂತನಾಗಿದ್ದ ಅಬ್ರಾಮನು ಇದನ್ನೆಲ್ಲ ಖಾಲಿ ಮಾಡಿಕೊಂಡು ಸ್ತೋತ್ರ. ಹೆಂಡತಿ ಕೇಳಿದೆ, ಎಲ್ಲಿಗ್ರಿ? ಗೊತ್ತಿಲ್ವಾ? ಮತ್ತೆ ಯಾಕೆ? ಬಾಯಿ ಮುಚ್ಕೊಂಡು ನನ್ನಿಂದ ಬಾ, ದೇವರು ಹೇಳಿದ್ದಾರೆ. ಸ್ತೋತ್ರ. ಈಗ ನಿಂತಿದ್ದೀರಾದರೆ 108 ಪ್ರಶ್ನೆ ಕೇಳಿರೋರು. ಸ್ತೋತ್ರ. ಹೋಗಕ್ಕೆ ಮುಂಚೆನೇ ಅವನನ್ನು ಅರ್ಧ ಪ್ರಾಣ ಮಾಡಿಬಿಟ್ಟಿರೋನು. ಸ್ತೋತ್ರ. ಏನು ನಿಮ್ಗೇನು ಬುದ್ಧಿಗಿದ್ದಿ ಇದೆಯಾ? ಇಷ್ಟು ಸೆಟ್ಲ್ ಆಗಿದ್ದೀವಿ, ಲೈಫ್ ಸೆಟ್ಲ್ ಆಗಿದ್ವಿ, ಈಗ ಎಲ್ಲಿಗೆ ಹೋಗು ಅಂತೀರಾ? ನಾನು ಬರಲ್ಲ ಎಲ್ಲೋ. ಅವಳು ಅನ್ಲಿಲ್ಲ, ಒಳ್ಳೆ ಸಾರ. ಸ್ತೋತ್ರ. ಯಾಕೋ ಈ ಕಡೆ ಸ್ತೋತ್ರನೇ ಬರಲಿಲ್ವಲ್ಲ. ಶಬ್ದ ಕೇಳಿದ್ ಯಾರು? ಮಧ್ಯದಲ್ಲಿ ದೇವರು ಅಬ್ರಾಮನಿಗೆ ಏನು ವಾಗ್ದಾನ ದೇವರು ಮಾಡಿದನು? ನಿನ್ನ ಸಂತತಿಯು ಆಕಾಶದ ನಕ್ಷತ್ರಗಳ ಹಾಗೆ, ಕಡಲ ತೀರದ ಉಸುಬಿನ ಹಾಗೆ. ಸ್ತೋತ್ರ. ಕೇಳಿದ್ ಯಾರು ಶಬ್ದ? ಸಾರಾ ಕೇಳಿದ್ಲ? ಸಾರಾ ಕೇಳಿದ್ಲು. ಯಾರು ಹೇಳಿದ್ದು? ಅಬ್ರಾಮ್ ಹೇಳಿದ್ದು ಕೇಳಿದ್ಲು. ಲೋಟ ಯಾರು ಹೇಳಿದ್ದು? ಅಬ್ರಾಮ್ ಹೇಳಿದ್ದನ್ನು ಕೇಳ್ದ. ಹೌದಾ? ಸ್ತೋತ್ರ. ಒಂದು ಮಗು ಹುಟ್ಟಲಿಲ್ಲ. ಅಬ್ರಾಮನ ಹೆಸರು ತೆಗೆದುಬಿಟ್ಟು ಅಬ್ರಹಾಂ ಮಾಡಿದ್ರು. ಅಬ್ರಹಾಂ ಅಂದರೆ ಅನೇಕ ಜನಾಂಗಗಳಿಗೆ ಮೂಲ ಪಿತೃ. ಇವನು ಒಬ್ಬ ಮಗನೂ ಇಲ್ಲ. ಇವನು ಇಬ್ರಿಯ ಭಾಷೆ ಗೊತ್ತಿರೋಲ್ಲ ನೋಡಪ್ಪ. ಅನೇಕ ಜನಾಂಗಗಳಿಗೆ ಮೂಲ ಪಿತೃ ಅಂತ ಗೇಲಿ ಮಾಡೋರು. ಇದು ನೋಡಿ ಸಾರಾ ಯೋಚನೆ ಮಾಡಿದ್ಲು, ದೇವರಿಗೆ ಎಲ್ಲಾದರೂ ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳಿ ಆಗರ್ನ ಅಡ್ಜಸ್ಟ್ ಮಾಡಿದ್ಲು. ಸ್ತೋತ್ರ. ಇವಳು ದೇವ್ರ ಶಬ್ದ ಕೇಳಲಿಲ್ಲ, ಅಬ್ರಾಮನ್ ಕೇಳಿದ್ದು. ಇವಳು ಅಬ್ರಾಮನ್ ಶಬ್ದ ಕೇಳಿದ್ಲು. ಸೆಕೆಂಡ್ ಹ್ಯಾಂಡ್. ಆಮೇಲೆ ಫಸ್ಟ್ ಹ್ಯಾಂಡ್ ದೇವ್ರ ಹತ್ರ ಕೇಳಿದ ಯಾರು? ಎಟ್ಟಾಗಿ ಹೇಳಿ? ಅಬ್ರಾಮನು. ಸೆಕೆಂಡ್ ಹ್ಯಾಂಡ್ ಕೇಳಿದ ಯಾರು? ಅದಕ್ಕೆ ಈ ಸೆಕೆಂಡ್ ಹ್ಯಾಂಡ್ ಗಾಡಿ ಯಾವಾಗ ತಗೊಂತೀರೋ ರಿಪೇರಿ. ಕಡೆಗೆ ನನ್ನ ಹತ್ರ ಅನೇಕರು ಬಂದು ಹೇಳಿದ್ದಾರೆ, ಈ ರಿಪೇರಿ ಖರ್ಚು ಮಾಡೋ ದುಡ್ಡು ಇದ್ದಿದ್ರೆ ಹೊಸ ಗಾಡಿನೇ ತಗೊಂಬಿಡ್ಬೋದಾಗಿತ್ತು ಪಾಸ್ಟ್ರಿ ಅಂತ. ದಯವಿಟ್ಟು ಸೆಕೆಂಡ್ ಹ್ಯಾಂಡ್ಲಿಗೆ ಹೋಗಬೇಡಿ. ಸ್ತೋತ್ರ. ರಿಪೇರಿ ಬರುತ್ತೆ. ಸಾರಲ್ಲಿ ಹೇಳಿದ್ಲು,
ಅಡ್ಜಸ್ಟ್ ದೇವರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಓದ್ಲು. ಒಳ್ಳೆ ಮನಸ್ಸು, ಸ್ತೋತ್ರ. ದೇವ್ರ ವಾಗ್ದಾನ ಹಿಂಗೆ ನೆರವೇರಲಿ ಅಂತ. ಆಮೇಲೆ ಅವತ್ತು ಅವಳು ಹೆಲ್ಪ್ ಮಾಡೋಕ್ಕೆ ಹೋಗಿದ್ದು. ಇವತ್ತು ಪ್ರಾಬ್ಲಮ್ ಕಂಪ್ಲೀಟ್ ಆಗಿಲ್ಲ. ಬೇಡದಿರೋ ಹೆಲ್ಪ್ ದೇವ್ರಿಗೆ ಬೇಡ, ಇರೋ ಹೆಲ್ಪೇ ಸಾಕು. ನನ್ನ ದೇವ್ರ ಹ್ಯಾಂಡಿಕ್ಯಾಪ್ ಅಲ್ಲ, ನನ್ನ ದೇವ್ರ ಸರ್ವಶಕ್ತನು. ಅವನಿಗೆ ನೀನು ಹೆಲ್ಪ್ ಬೇಡ, ನೀನು ಅವನ ಮಾತು ಕೇಳಿದ್ರೆ ಸಾಕು. ಅಪ್ಪವ್ರು ಆಮೇಲೆ ಹೇಳ್ರಿ. ನೋಡ್ರಿ, ತಾನು ಹೋಗಬೇಕಾದ ಸ್ಥಳ ಯಾವುದೆಂದು ತಿಳಿಯದೆ ಹೊರಟನು. ಗೊತ್ತಿಲ್ಲದಿರೋ ಸ್ಥಳಕ್ಕೆ ಹೊರಡ್ತಾ ಇದ್ದಾನೆ. ನಂಬಿಕೆಯಿಂದಲೇ ಅವನು ಆ ವಾಗ್ದಾನ ದೇಶಕ್ಕೆ ಬಂದಾಗ, ಹೋದ್ರಿ 9ನೇ ವಾಕ್ಯ. ನಂಬಿಕೆಯಿಂದಲೇ ಅವನು ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ವಾಗ್ದಾನದ ದೇಶಕ್ಕೆ ಬಂದ. ಅಲ್ಲೂ ಬಂದಾಗ್ಲೂ ಅವನು ಚೇಂಜ್ ಆಗಲಿಲ್ಲ. ಅವನೇನಂದ? ಅಲ್ಲೂ ಅನ್ಯ ದೇಶದಲ್ಲಿ ವಾಸ ಮಾಡುವವನ ಹಾಗೆ ಡೇರೆಯಲ್ಲಿ ವಾಸ ಮಾಡ್ದ, ಟೆಂಪ್ರವರಿ ಟೆಂಟಲ್ಲಿ. ಆಮೇಲೆ ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಈಸಾಕನು ಯಾಕೋಬನು ಅವರಂತೆಯೇ ಡೇರೆಗಳಲ್ಲಿ ವಾಸಿಸಿದರು. ನೋಡಿದ್ರ, ಅಪ್ಪ ಕೊಟ್ಟಂತ ಮಾದರಿ ಮಕ್ಕಳು ಅದನ್ನ ಫಾಲೋ ಮಾಡಿದ್ರು. ಈಗ ನೋಡ್ರಿ, ಯಾಕೆಂದರೆ ಅವನು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ಇಲ್ಲಿದೆ ಪಾಯಿಂಟ್. ಇವನು ಯಾಕೆ ಡೇರಿಯಲ್ಲಿ ವಾಸ ಮಾಡ್ದ? ಅವನು ಗೊತ್ತು ಇಲ್ಲಿ ಏನು ಮಾಡಿದ್ರು ಬಿಟ್ಟು ಹೋಗ್ಬೇಕು. ಸ್ತೋತ್ರ. ಹೇಳಲಿಲ್ಲ, ವಿಶ್ವಾಸ ಜೀವಿತದ ಯಾತ್ರೆ ನಾನು ಹೇಳ್ತಾ ಇದ್ದೀನಿ. ನೀನು ಎಷ್ಟೇ ದೊಡ್ಡ ಬಂಗ್ಲೆ ಕಟ್ಕೋ, ಎಷ್ಟೇ ಅರಮನೆ ಕಟ್ಕೋ, ಒಂದು ದಿನ ಇದು ಬಿಟ್ಟು ಹೋಗಬೇಕಾಗುತ್ತೆ. ಅದಕ್ಕೆ ಅನ್ವಾಂಟೆಡ್ ಆಗಿ ವೇಸ್ಟ್ ಆಫ್ ಮನಿ ಮಾಡೋಕ್ಕೆ ಹೋಗಬೇಡ. ಸ್ತೋತ್ರ. ತಲೆಗೊಂದು ಸೂರು, ಹೊಟ್ಟೆಗೆ ಇಟ್ಟು, ಬಟ್ಟೆ, ನಿನ್ನ ಸಂತೃಪ್ತಿ ಅಷ್ಟೇ ಇರುವುದು. ಅತಿ ಆಸೆ ಬೇಡ ಅಂದೆ. ಇದೆಲ್ಲ ತಾತ್ಕಾಲಿಕವಾದ, ಟೆಂಪ್ರವರಿ. ಅವನ ನೋಟ ಎಲ್ಲಿಟ್ಟಿದ್ದ? ಶಾಶ್ವತವಾದದ ಮೇಲಿಟ್ಟಿದ್ದ. ಕಮ್ ಆನ್ somebody. ಹಲ್ಲೆಲೂಯಾ. ವಿಶ್ವಾಸಿಗಳು ನಮ್ಮ ನೋಟ ಎಲ್ಲಿರಬೇಕು? ಕಮಾನ್, ಅಲ್ಲಿದೆ ನಮ್ಮನೆ. ಇಲ್ಲಿದ್ದೀವಿ ಸುಮ್ಮನೆ ಅಂತ, ಟೆಂಪ್ರವರಿ ಅಂತ. ಎಲ್ಲಿದೆ ನಮ್ಮನೆ? ಯೇಸು ಸ್ವಾಮಿ ಹೇಳಿದನು, ನಿಮ್ಮ ಹೃದಯ ಕಳವಳಗೊಳ್ಳದೆ ಇರಲಿ, ನನ್ನನ್ನು ನಂಬ್ರಿ, ನನ್ನ ತಂದೆಯನ್ನು ನಂಬ್ರಿ. ನನ್ನ ತಂದೆಯ ಮನೆಯಲ್ಲಿ ಅನೇಕ ಬೀಡಾರಗಳಿವೆ, ಆದರೆ ನಾನು ನಿಮಗೋಸ್ಕರವಾಗಿ ಒಂದು ಮನೆಯನ್ನು ಸಿದ್ಧ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ತಾಜ್ ಮಹಲ್, ಶಹಜಾನ್ ತನ್ನ ಹೆಂಡತಿಯ ನೆನಪಿಗೋಸ್ಕರ ಕಟ್ಟಿದ ಸಮಾಧಿ ತಾಜ್ ಮಹಲ್. 7 ಅದ್ಭುತಗಳಲ್ಲಿ ಒಂದು ಅದ್ಭುತ. ತಾಜ್ ಮಹಲ್ ಅಮೃತ ಶಿಲೆಗಳಿಂದ ಕಟ್ಟಿದಂಥ ತಾಜ್ ಮಹಲ್. 20,000 ಲೇಬರ್ಸ್, ವರ್ಕರ್ಸ್ ಕಷ್ಟ ಬಿದ್ದು 14 ವರ್ಷಗಳಿಂದ ಕಟ್ಟಿದ ಸಮಾಧಿ ಇವತ್ತು ಲೋಕ ಪ್ರಸಿದ್ಧವಾಗಿದೆ. 14 ವರ್ಷ, ಕಳೆದ 2,000 ವರ್ಷದಿಂದ ಪರಲೋಕದಲ್ಲಿ ನನಗೂ ನಿನಗೊಂದು ಮನೆ ಕಟ್ತಾ ಇದ್ದಾರೆ. ಇದುವರೆಗೂ ಕಂಪ್ಲೀಟ್ ಆಗಿಲ್ಲ, ಇದುವರೆಗೂ ಕಂಪ್ಲೀಟ್ ಆಗಿಲ್ಲ. ಆ ಮನೆ ಹೆಂಗಿರ್ಬೋದು? ಅಬ್ರಾಮನ ಸಂತತಿಗಳಿಗೆ ಯಾಕೋ ಸಂತೋಷ ಇಲ್ಲ ಅಂತ ಕಾಣುತ್ತೆ. ಅಬ್ರಾಮನ ಎಲ್ಲಿ ನೋಟ ಇಟ್ಟಿದ್ದ? ಶಾಶ್ವತವಾದ ಪಟ್ಟಣ. ಹಲ್ಲೆಲೂಯಾ. ಅಲ್ಲಿ ಸೂರ್ಯನಿಲ್ಲ, ಚಂದ್ರನಿಲ್ಲ, ಅಲ್ಲಿ ನಕ್ಷತ್ರ ಇಲ್ಲ, ಅಲ್ಲಿ ಗ್ರಹಗಳಿಲ್ಲ, ಅಲ್ಲಿ ಕಣ್ಣು ನೀರಿಲ್ಲ, ಅಲ್ಲಿ ದುಃಖ ಇಲ್ಲ, ಅಲ್ಲಿ ಶಾಪ ಇಲ್ಲ, ಅಲ್ಲಿ ಹಲ್ಲು ಕಡಿಯೋದಿಲ್ಲ, ಮೊರೆ ಇಲ್ಲ, ಕರೆ ಇಲ್ಲ. ಅಂತ ಶಾಶ್ವತವಾದ ಪಟ್ಟಣ ನನಗೋಸ್ಕರ, ನಿನಗೋಸ್ಕರ ದೇವರು ಸಿದ್ಧ ಮಾಡ್ತಾ ಇದ್ದಾನೆ. ಪ್ರತಿಯೊಂದು ವಿಶ್ವಾಸಿಯ ನೋಟ ಅಲ್ಲಾಗಿರ್ಬೇಕು. ನಾವು ಹಾಡು ಹೇಳ್ತೀವಲ್ಲ, ಪರಲೋಕವೇ ನಂದೇಶವೇ ಯಾವುದು ಎಂದು ಕಾಣುವೆನು. ಹೌದಲ್ಲ? ಈಗ ಆ ಹಾಡೇ ಇಲ್ಲ.
ಈಗ ಅಂತ ಹಾಡೇ ಇಲ್ಲ. ಈಗೇನು ರಾಕ್ ಮ್ಯೂಸಿಕ್ಕು, ಪಾಪ್ ಮ್ಯೂಸಿಕ್ಕು, ಪಾಪ್ಕಾರ್ನ್ ಮ್ಯೂಸಿಕ್ಕು. ಭಕ್ತರು ಹಾಡ್ತಾ ಇದ್ದ ಹಾಡುಗಳು, ಕವಿಗಳು ರಚಿಸ್ತಿದ್ದ ಕವಿತೆಗಳು ಪರಲೋಕಕ್ಕೆ ಸಂಬಂಧಪಟ್ಟದ್ದು. ಈಗ ನೋಡೋದು ಸೂಟು ಬೂಟು, ಕಾರು, ಕಂಪ್ಯೂಟ್ರ್, ಏನೇನೋ ಹೇಳ್ತಾರಪ್ಪ ಹಾಡುಗಳಲ್ಲಿ. ಸ್ತೋತ್ರ. ಇವನಿಗೆ ನೆಟ್ಟಿಗೆ ಹಾಕಕ್ಕೆ ಒಂದು ಬಟ್ಟೆ ಇರಲ್ಲ. ಇವನ್ ಬ್ಯಾಕ್ಗ್ರೌಂಡಲ್ಲಿ ತೋರಿಸೋದೇನು ಗೊತ್ತಾ? ಸ್ವಿಟ್ಜರ್ಲ್ಯಾಂಡು. ಇದನ್ನ ನೋಡಿ ಮರಳಾಕ್ಬಿಡ್ತಾರೆ ಜನ. ಪರಲೋಕ ನಿನ್ನ ದೇಶ, ಅದು ನಿನ್ನ ಸ್ವಂತ ದೇಶ. ಅಬ್ರಾಮನು, ಈಸಾಕನು, ಯಾಕೋಬನು ಗೂಡಾರಗಳಲ್ಲಿ ವಾಸ ಮಾಡಿದ್ರು. ಅವರ ಹಣವಂತರಲ್ವಾ, ಸ್ಥಿತಿವಂತರಲ್ವಾ, ಐಶ್ವರ್ಯವಂತರಲ್ವಾ? ಐಗುಪ್ತ ದೇಶದಲ್ಲಿ ಈಸಾಕನ ಕುರಿತು ಜನ ಯಾಕೆ ಹೊಟ್ಟೆ ಕಿಚ್ಚುಪಟ್ಟರು? ಅವನು ಬಹು ಐಶ್ವರ್ಯವಂತನಾಗಿದ್ದನು, ಧನವಂತನಾಗಿದ್ದನು. He was a rich man. Still he was hallelujah staying in the tent because he knows this is temporary. There is a permanent house. Hallelujah. My God is building for me. ನನ್ನ ದೇವರು ನನಗಾಗಿ ಸಿದ್ಧ ಮಾಡ್ತಾ ಇದ್ದಾನೆ. 12 ಕಲ್ಲುಗಳು, ಮುತ್ತು, ರತ್ನ, ವೈಡೂರ್ಯ, ಸ್ಫಟಿಕ ಅಂತ 12 ಕಲ್ಲುಗಳು, ಒಂದೊಂದು ಪಿಲ್ಲರು, ಕಾಂಪೌಂಡ್ಗೆ, ರೋಡ್ಗೆ ಟಾರ್ ಅಲ್ಲ, ಬಂಗಾರ. ಇಲ್ಲಿ ನೀನು ಹಾಕೋ ಜಿಮಿಕಿ, ನೀನು ಇಲ್ಲಿ ಹಾಕೋಂಥ ಇದು ಯಾವುದಕ್ಕಿಂತ ಭಯಂಕರ ಬೆಲೆ ಉಳ್ಳದು ರೋಡು. ಆಮೇಲೆ ದೇವರು ನಮಗಾಗಿ ಸಿದ್ಧ ಮಾಡಿರುವಂಥ ಮನೆ, ಅನೇಕ ಉಪ್ಪರಿಗಳಿದೆ. ಸ್ತೋತ್ರ. ಅನೇಕ ಉಪ್ಪರಿಗಳು ಅಂದರೆ ಎಷ್ಟೋ ಅಂತಸ್ತುಗಳು. ಸ್ತೋತ್ರ. 24 ಪವರ್ ಕಟ್ ಇಲ್ಲ ಅಲ್ಲಿ, ಪವರ್ ಕಟ್ಟೇ ಇಲ್ಲ. ಇಲ್ಲೊಂದು ಗಾಳಿ ಬಂದರೆ ಪವರ್ ಕಟ್ಟು. ಮೊನ್ನೆ ಫುಲ್ ಡೇ ನಾವು ಗುಬ್ಬಿಗೆ ಹೋಗ್ಬೇಕು. ಹಿಂದಿನ ದಿನ ಸಂಜೆ ಹೋಗಿದ್ದು ಕರೆಂಟು, ಈಗ ಬರುತ್ತೆ 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 ಬರುತ್ತೆ, ಬರಲೇ ಇಲ್ಲ. ಸ್ತೋತ್ರ. ಮೀಟಿಂಗ್ ಹೋಗ್ಬೇಕು, ಬಟ್ಟೆ ಏನು ಮಾಡಿಲ್ಲ, ಸ್ನಾನಕ್ಕೆ ನೀರು ಬಿಸಿ ಇಲ್ಲ, ಚಳಿ ಬರೆ. ಸ್ತೋತ್ರ. ಆಮೇಲೆ ಏನು ಮಾಡೋದು? ಹೊಡೆದೆ. ಏನದು ನಂಬರು? 1912 15 ಪೊಲೀಸ್ದು 12 ಬೆಸ್ಕಾಮ್ 1912. ಅಲ್ಲಿ ನೋಡಿದ್ರೆ, ಸರ್ ನಿಮ್ಮ ಏರಿಯಾದ ಕರೆಂಟ್ ಬಗ್ಗೆ ಯಾವುದೇ ಹೆಚ್ಚಿನ ಮಾಹಿತಿ ಇಲ್ಲ, ಮಾಹಿತಿ ಬಂದಮೇಲೆ ನಿಮ್ಗೆ ತಿಳಿಸ್ತೀವಿ ಅಂದರು. ಬೇರೆ ಕಡೆಯಿಂದ ಎಲ್ಲ ಫೋನ್ ಮಾಡಿಸ್ತೀವಿ. ಕಡೆಗೆ ಹೇಳಿದ್ರು 10:30 ಬರುತ್ತೆ. ಸಮಾಧಾನವಾಗಿ ಹೋದ್ವಿ ಕೂಟಕ್ಕೆ. ಆಮೇಲೆ ಫೋನ್ ಮಾಡಿ ಹೇಳ್ತಾರೆ, ಪಾಸ್ಟ್ರೇ 6:30 ಕರೆಂಟ್ ಬರೋದಂತೆ. ನೆಕ್ಸ್ಟ್ ಡೇ 6:30 ಪವರ್ ಕಟ್ಟು, ಏನೋ ರಿಪೇರಿ. ಆದರೆ ಈ ಪ್ರಾಬ್ಲಮ್ಮೇ ಇಲ್ಲ ರೀ ಅಲ್ಲಿ. ಸೂರ್ಯನೂ ಇಲ್ಲ, ಚಂದ್ರನೂ ಇಲ್ಲ, ಅಲ್ಲಿ ನೀತಿ ಸೂರ್ಯನೇ ಬೆಳಕು. ಅವರು ನೋಟ ಇಟ್ಟಿದ್ದು, ಫೋಕಸ್ ಮಾಡಿದ್ದು ಪರಲೋಕ ರಾಜ್ಯವನ್ನ. ನಿನ್ನ ನನ್ನ ನೋಟ ಅಮನೋಹರವಾದ ಪಟ್ಟಣವಾಗಿರಲಿ. ಹಲ್ಲೆಲೂಯಾ. ವಿಶ್ವಾಸಿಗಳು ಏನಕ್ಕೆ ಬಂದಿದ್ದು? ಸುಮ್ಗೆ ಬಂದ್ವಾ? ಬಿರುದು ಪಡಿಬೇಕು. ಬಲ ನಂಬಿಗಸ್ತನಾದ ನನ್ನ ದಾಸನೇ, ಯಜಮಾನನ ಸೌಭಾಗ್ಯದಲ್ಲಿ ಸೇರು ಅಂತ ಹೇಳಬೇಕು. ಅದುವರೆಗೂ ನಿನ್ನ ಓಟ ನಿಲ್ಲಿಸಬೇಡ. ಆಮೇಲೆ ಕೆಲವರು ಓಡ್ತಾನೆ ಟ್ರ್ಯಾಕ್ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಪಕ್ಕದಲ್ಲಿ ಹೋಗಿ ಒಂದು ಸಿನಿಮಾ ನೋಡ್ಕೊಂಬರೋದು, ಅಷ್ಟರಲ್ಲಿ ತಿರ್ಗಾ ಇಲ್ಲಿ ಟ್ರ್ಯಾಕಿಗೆ ಬರೋದು ಸೇರ್ಕೊಳೋದು. ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಏಷ್ಯನ್ ಗೇಮ್ಸ್ ನಡೀತಾ ಇದೆ. 800 ಮೀಟರ್ ಓಟ, 800 ಮೀಟರ್ ಓಟ. ನಮ್ಮ ಭಾರತದ ಓಟಗಾರ್ತಿ ಶೈನಿ ವಿಲ್ಸನ್ ಓಡ್ತಾ ಇದ್ದಾಳೆ. ಎಲ್ಲರಿಗಿಂತ 50 ಮೀಟರ್ ದೂರ ಮುಂಚೆನೇ ಓಡ್ಬಿಟ್ಲು, ಮುಂಚೆ ಓಡ್ತಾ ಇದ್ದಾಳೆ. ಆದರೆ
ಟರ್ನಿಂಗಲ್ಲಿ ಓಡುವಾಗ ಅವಳು ಓಡ್ತಿದ್ದಂಥ ಟ್ರ್ಯಾಕ್ ಪಕ್ಕದಲ್ಲಿ ಇರೋ ಟ್ರ್ಯಾಕಿಗೆ ಕಾಲಿಟ್ಬಿಟ್ಟು ಸಡನ್ನಾಗಿ ಎತ್ಬಿಟ್ಲು. ಒಂದೇ ಒಂದು ಹೆಜ್ಜೆ ಇಟ್ಟು ಅವಳು ಇತ್ತ ಕಡೆ ಬಂದಳು. ಓಟ ಕಂಪ್ಲೀಟ್ ಮಾಡಿದ್ಲು. ವಿನ್ನರ್ ಅಂತ ಘೋಷಣೆ ಮಾಡಿದ್ರು. ಗೋಲ್ಡ್ ಮೆಡಲಿಸ್ಟ್. ಇಂಡಿಯಾ ಫುಲ್ ಸಂತೋಷ. ಆದರೆ ದೇರ್ ಈಸ್ ಎ ಟೆಕ್ನಿಕಲ್ ಎರರ್. ಏನದು ಎರರ್? ಟ್ರ್ಯಾಕ್ ಬಿಟ್ಟು ಇವಳು ಹೆಜ್ಜೆ ಪಕ್ಕದಲ್ಲಿ ಇಟ್ಟಿದ್ದರಿಂದ ಶಿ ಈಸ್ ಡಿಸ್ಕ್ವಾಲಿಫೈಡ್. ಅವಳಿಗೆ ಬಂಗಾರನೂ ಇಲ್ಲ, ಅಟ್ಲೀಸ್ಟ್ ಸಿಲ್ವರ್ ಕೊಡ್ರಪ್ಪ ಅದೂ ಇಲ್ಲ, ಕಂಚು ಕೊಡ್ರಪ್ಪ ಅದೂ ಇಲ್ಲ. ಇವಳು ಡಿಸ್ಕ್ವಾಲಿಫೈಡ್ ಆದ್ಲು. ವಾಟ್ ವಾಸ್ ದ ರಾಂಗ್? ಎಲ್ಲಿ ಪ್ರಾಬ್ಲಮ್? ಜಸ್ಟ್ ಟ್ರ್ಯಾಕಿಂದ ಇತ್ತ ಕಡೆ ಹೋಗಿ ತಿರ್ಗಿ ಅಷ್ಟೇ ಸ್ಪೀಡಲ್ಲಿ ಬಂದ್ಲು. ಬಟ್ ಶಿ ಈಸ್ ಡಿಸ್ಕ್ವಾಲಿಫೈಡ್. ಒಮ್ಮೆ ನಿಮಗೆ ಲಭಿಸಿರುವ ಈ ಕೃಪಾದಾನವಾದ ರಕ್ಷಣೆಯ ಅನುಭವವನ್ನು ನೀವು ವ್ಯರ್ಥ ಮಾಡಿಕೊಂಡ್ರೆ ಮತ್ತೆ ನಿಮಗದು ಸಿಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ನಮಗೆ ನೇಮಕವಾಗಿರುವ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. ಕರೆಯಲ್ಪಟ್ಟವನು ನಂಬಿಗಸ್ತನು. ನಾನು ಇವ್ರನ್ನ ಮೆಚ್ಚಿಸೋದಕ್ಕಲ್ಲ, ನನ್ನನ್ನು ಕರೆದವನನ್ನು ಮೆಚ್ಚಿಸೋದಕ್ಕೆ ಓಡ್ತಾ ಇದ್ದೇನೆ ಎನ್ನುವರು ಯಾರಾದರೂ ಇದರ ಒಳಗಡೆ ಇದ್ದರೆ ಶಬ್ದ ತೆಗೆದು ಹೇಳ್ರಿ, ನಾನು ಅಬ್ರಾಮನ ಹಾಗೆ, ಈಸಾಕನ ಹಾಗೆ, ಯಾಕೋಬನ ಹಾಗೆ, ಯೋಸೇಫನ ಹಾಗೆ, ದಾನಿಯೇಲನ ಹಾಗೆ, ದಾವೀದನ ಹಾಗೆ, ಏಲಿಯನ ಹಾಗೆ, ಎಲೀಷನ ಹಾಗೆ, ಪೌಲನ ಹಾಗೆ, ಪೇತ್ರನ ಹಾಗೆ ಉತ್ತಮವಾದದಕ್ಕಾಗಿ ಓಡುತ್ತೇವೆ. ಸೋತರು ಭಾಳ ಜನ ಇದ್ದಾರೆ. ಐ ಕ್ಯಾನ್ ಗಿವ್ ಯು ಎ ಬಿಗ್ ಲಿಸ್ಟ್. ಸೋತ್ರ ಓಟಕ್ಕೆ ಕರೆದ ಮೇಲೆ ಲೋಟನ ಹೆಂಡತಿಗೆ ದೇವರು ಹೇಳಿದ್ರು. ದೇವ್ರು ಏನು ಮಾಡಿದ್ರು ಗೊತ್ತಾ? ತ್ವರೆ ಪಡಿಸಿದ್ರು, ಬೇಗ ಓಡು ಅಂತ. ಅಯ್ಯಮ್ಮ, ಅಯ್ಯೋ ಫ್ರಿಜ್ ಬಿಟ್ಟು ಹೋಗ್ತಾ ಇದ್ದೀನಲ್ಲ, ವಾಷಿಂಗ್ ಮಿಷಿನ್ ಮೊನ್ನೆ ತಗೊಂಡೆ, ಟಿವಿ. ದೇವ್ರ ಕೋಪ ಬಂತು. ಹೇಳದ ತ್ವರೆ ಮಾಡು, ಓಡು, ಹಿಂದೆ ನೋಡ್ಬೇಡ. ನೋ ಟರ್ನಿಂಗ್ ಬ್ಯಾಕ್, ನೋ ಟರ್ನಿಂಗ್ ಬ್ಯಾಕ್. ಹಿಂದೆ ನೋಡ್ಬೇಡ, ಬಿಟ್ಟು ಹೊರಡು ಅಂದರೆ ಹೊರಡು ಬಿಡು, ಹಿಂದೆ ನೋಡ್ಬೇಡ. ಫ್ರಿಜ್ ಹೋದರೆ ಫ್ರಿಜ್ ಹೋಗ್ಲಿ, ಟಿ ವಿ ಹೋದರೆ ಹೋಗ್ಲಿ ಬಿಡು, ನಿನ್ನ ಪ್ರಾಣ ಹೋಗ್ದಿರ ಕಾಪಾಡು. ಆಮೇಲೆ ಅವಳು ಓಡ್ತಾನೆ ಓಡ್ತಾನೆ, ಗುರಿಯನ್ನು ನೋಡಲಿಲ್ಲ. ಉಪ್ಪಿನ ಕಂಬವಾದಳು. ಲೋಟನ್ ಅಲ್ಲಿಂದ, ಡಾರ್ಲಿಂಗ್, ವೇರ್ ಇಸ್ ಡಾರ್ಲಿಂಗ್? ಓನ್ಲಿ ಸಾಲ್ಟಿಂಗ್. ಫುಲ್ ಉಪ್ಪೆ. ಸೋತ್ರ ಸಾರ್ಗೆ ಹಾಕುವಾಗಲ್ಲ ಲೋಟನ ಹೆಂಡ್ತಿನ ನೆನೆಸ್ಕೊಳ್ರವ. ಅದು ನಿಮಗೊಂದು ನಿದರ್ಶನ. ಆಮೇಲೆ ಸಾರ್ಗೆ ಉಪ್ಪು ಹಾಕುವಾಗ ನಮ್ಮ ಸಹೋದರಿಯರೇ ಯೋಚನೆ ಮಾಡ್ರಿ, ಹಿಂದೆ ನೋಡಬೇಡ್ರಿ. ಆಮೇಲೆ ಎಷ್ಟು ಜನ ಹೇಳ್ತೀರಾ, ಐ ಫಾಲೋ ಜೀಸಸ್, ನೋ ಟರ್ನಿಂಗ್ ಬ್ಯಾಕ್, no turning back. Amen. Cross is before me, the world is behind me. I follow Jesus, no turning back, no turning back. ಶಿಲುಬೆ ನನ್ನ ಮುಂದೆ, ಲೋಕ ನನ್ನ ಹಿಂದೆ. ಕ್ರಿಸ್ತಿಯ ಜೀವಿತ ಸೌಭಾಗ್ಯದ ಜೀವಿತ ಎಂದು ಎಣಿಸೋರು ಎಷ್ಟು ಜನ ಇದ್ದೀರಾ? ಟ್ರ್ಯಾಕ್ ಬಿಟ್ಟು ಹೋಗ್ಬೇಡ್ರಿ, ಟ್ರ್ಯಾಕ್ ಬಿಟ್ಟು ಹೋಗ್ಬೇಡಿ. ಸ್ಟೇ ಬ್ಯಾಕ್, ಸ್ಟೇ ಬ್ಯಾಕ್. ದೇವರು ಎಲ್ಲಿ ಎಂದು ಅನ್ಯರು ಯಾಕೆ ಕೇಳಬೇಕು? ನಮ್ಮ ದೇವರು ಪರಲೋಕದಲ್ಲಿದ್ದಾನೆ, ತನಗಿಷ್ಟವುಳ್ಳದನ್ನು ತಾನು ಮಾಡ್ತಾನೆ.
ಆಮೆನ್. ಈಸ್ ಎ omnipotent God. ಅವನಿಗೆ ಇಷ್ಟವುಳ್ಳದು ಸರ್ವ ಪರಮಾಧಿಕಾರ ಅವನಿಗಿದೆ. ಅವನ ಕೈಯಲ್ಲಿ ಇವತ್ತು ಜರನ್ನ ಆಡಿದ್ರು, ಈ ಹೋಲ್ಡ್ಸ್ ಮೈ ಫ್ಯೂಚರ್. ನನ್ನ ಭವಿಷ್ಯ ಅವನ ಕೈಯಲ್ಲಿ ಇರೋದ್ರಿಂದ ನಾನು ಭಯಪಡೋದಿಲ್ಲ. ದೇವರ ಸೇವೆಗೆ ಅಂತ ನೀವು ನೇಮಕ ಹಾಕಿದ್ರೆ ಆಲಕ್ಷ್ಯದಿಂದ ಸೇವೆ ಮಾಡಬೇಡ್ರಿ. ನಂಬಿಗಸ್ತರಾಗಿ ಮಾಡ್ತಾ ಹೋಗ್ರಿ. ದೇವರು ಯಾರಿಗೂ ಸಾಲಗಾರನಲ್ಲ. ನಿನ್ನ ಮನೆ ಸೇವೆಗಾಗಿ ತೆರೆದ್ರೆ ನಿನ್ನ ಮನೆಯಲ್ಲಿ ಅಭಿಷಕ್ತರು ಎದ್ದೇಳ್ತಾರೆ. ಆಮೆನ್. ಕರ್ತನೇ, ಈ ಜನರನ್ನ ನಿನ್ನ ನಾಮದಲ್ಲಿ ಆಶೀರ್ವದಿಸ್ತೇನೆ. ನಿನ್ನ ಕೃಪಾ ಕಟಾಕ್ಷ ಇವರ ಮೇಲಿರಲಿ. ಕೇಳಿದ ವಾಕ್ಯಕ್ಕೆ ವಿಧೇಯರಾಗಲಿ. ನಿನ್ನ ಶಬ್ದ ಕೇಳಿ ನಿನ್ನ ಮಾತಿಗೆ ವಿಧೇಯರಾಗಿ ನಿನ್ನನ್ನೇ ದೃಷ್ಟಿಸಿ ನಿನ್ನ ಮಾರ್ಗದಲ್ಲಿ ನಡೆಯೋದಕ್ಕೆ ಇವರಿಗೆ ಕೃಪೆಯನ್ನು ದಯಪಾಲಿಸು.